पूज्याय राघवेन्द्राय सत्यधर्मरताय च। ನಮಸ್ಕಾರಪ್ಪ. ಕಷ್ಟಪಟ್ಟು ದುಡ್ಕೊಂತೀನಿ ಬಡ್ರ ಮಂದಿಗೆ ನಾ ಭಾಳ ಕತೆ ಹೇಳೋದಿಲ್ಲ, ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಯಾವುದೋ ಅಡ್ಡದಾರಿ ಹಿಡಿದ ಕಷ್ಟಪಟ್ಟು ಶ್ರಮ ವಹಿಸಿ ದುಡಿತಿನ್ನೋ ಕುಟುಂಬ ನಮ್ದು. ನನಗೆ ಅಂತರ್ಜಾಲದ ತಿಳುವಳಿಕೆ ಜ್ಞಾನ ಕಡಿಮೆ ಇದ್ದರೂ ಸಹ ಒಂದು ಸಂದೇಶ ಮುಟ್ಟಿಸ್ಬೇಕಂತ ಪ್ರಯತ್ನ ಪಡಾತೀನಿ. ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ. ಇವರ ನೋಡ್ರಿಪ್ಪ ನಮ್ಮ ಮನೆ ಅಕ್ಕ ಮಹಾದೇವಿ ಅವರು. ಇವ್ರು ನಮ್ಮ ಬಬ್ರು ವಾಹನವರು. ಯಾಕಪ್ಪ ಬೊಸಡಿಕೆ? ಹಂಗ ನಮ್ಮ ಬಬ್ರು ವಾಹನ ಕಡೆ ಸ್ವಲ್ಪ ಊಸ್ಕೊಂಡು ನಾನು ಮತ್ತು ನಮ್ಮ ಮಾತೆಯವರು ಚಾ ಕುಡಿದು ನಮ್ಮ ಮನೆ ದೇವ್ರ ಕಡೆ ಪೈನ ಬೆಳೆಸಿದೀವಿ ನೋಡ್ರಪ್ಪ. ನಮ್ಮ ಮಾತೆಯವ್ರಿಗೆ ನಮ್ಮ ಕೂಡ ಫೋಟೋ ಹೊಡಿಸ್ಕೊಳ್ದಂದ್ರೆ ಭಾಳ ಇಷ್ಟ. ಅದಕ್ಕೆ ಒಂದಿಟ್ಟು ಹಾಲು ಕಿಸದ ಮನೆಯಿಂದ ಹೊಟ್ಟ ನೋಡ್ರಿ. ನನಗೆ ನಮ್ಮ ಮಾತೆ ನೋಡಿದ ಕೂಡಲೇ ಈ ಹಾಡು ನೆನಪಕ್ಕೈತಿ. ಒಂದ್ಸಲ ಕೇಳ್ಕೊಂಬರ್ರಿ. ಕಂದ ಕಂದಮ್ಮ ನನ್ನ ಮುದ್ದು ನಮ್ಮ ತಂದೆ ತಾಯಿ ಆಶೀರ್ವಾದ ತಗೊಂಡು ಹಿಂಗೆ ಅನ್ಕೊಂತ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಬೆಳಗಿನ ಜಾವ ಟೈಮ್ 5:30. ಇಂಥ ಸುಡು ಸುಡು ತಂಡ್ಯಾಗ ನಡ್ಕೊಂತ ನಮ್ಮ ಮನೆ ದೇವರಾದ ಕುರುವತ್ತಿ ಬಸವೇಶ್ವರ ಅವ್ರ ಕಡೆ ಆಶೀರ್ವಾದ ತಗೋಬೇಕಂತ ಹೊಂಟ ನೋಡ್ರಪ್ಪ. ಹಂಗ ಮುಂದೆ ಬಂದ್ಮೇಲೆ ನನಗೆ ನಮ್ಮ ಮಾತೆಯವ್ರಿಗೆ ಈ ಸಾಂಗ್ ಕೇಳ್ಬೇಕು ಅನಿಸ್ತೆ. ಕೇಳ್ಕೊಂತ ಹೊಂಟಿದ್ವಿ. ಯಾವ ಸಾಂಗ್ ಅಂತ ಯೋಚನೆ ಮಾಡತ್ತೀರನ ನೀವು ಒಂದ್ಸಲ ಕೇಳ್ಕೊಂಬರ್ರಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ. ಈ ಸಾಂಗ್ ಕೇಳ್ಕೊಂತ ಹಂಗ ಮುಂದೆ ಹೊಂಟ ನೋಡ್ರಪ್ಪ. ಹಂಗ ಸ್ವಲ್ಪ ಮುಂದೆ ಬಂದು ನಮ್ಮ ಅಂಬಾರಿ ಸೈಡ್ ಹಾಕಿದ್ವಿ. ಅದಕ್ಕಂದ್ರೆ ಮ್ಯಾಲ ತಂಡ ಹತ್ತಿದ್ರ ಅಡ ಕೆಳಗೆ ಕುಂತು ನಮ್ಮ ಬುಡಕ್ ಬಿಸಿ ಬಿಸಿ ಆಗತ್ತಿತ್ತು. ಅದಕ್ಕೆ ಸೈಡ್ ಹಾಕಿ ನಮ್ದು ಸ್ವಲ್ಪ ಟಾಕೆ ಖಾಲಿ ಮಾಡಿದ್ವಿ. ಹಂಗ ಸ್ವಲ್ಪ ಟಾಕೆ ಖಾಲಿ ಮಾಡಿ ಒಂದಿಟ್ಟು ಹೈವೇ ವ್ಯೂ ಚಲೋ ಐತೆ ಅಂತೇಳಿ ಹೈವೇದೊಂದಿಟ್ಟು ತಕೊಂಡು ಸೆಲ್ಫಿಗೆ ಒಂದಿಟ್ಟು ಹಾಲು ಕಿಸೋದು. ಹಂಗ ವ್ಯೂ ಚಲೋ ಐತೆ ಅಂತೇಳಿ ಒಂದು ನಮ್ದು ಅಂಬಾರಿದು ಒಂದು ವಿಡಿಯೋ ಮಾಡೇವಿ. ಅದನ್ನ ನೆಕ್ಸ್ಟ್ ಹಾಕೀವಿ. ಸ್ವಲ್ಪ ನೋಡ್ಕೊಂಬರ್ರಿ ಹೆಂಗೈತೆ ಅಂತ ಕಮೆಂಟ್ನಾಗ ತಿಳಿಸ್ರಿ. ಹಂಗ ವಿಡಿಯೋ ಮಾಡ್ಕೊಂತ ನಾವು ಸ್ವಲ್ಪ ಮುಂದೆ ಬಂದ್ವಿ. ದೇವ್ರಿಗೆ ಒಂದು ಮಾಲಿ ಬೇಕಂತೇಳಿ ಮಾಲಿ ಆರ್ಡ್ರ್ ಕೊಟ್ಟಿವಿ. ಮಾಲಿ ಮಾಡೋದು ಸ್ವಲ್ಪ ಲೇಟ್ ಆಕೈತೆ ಅಂದ್ರೆ ಅಣ್ಣಾರ. ಅದಕ್ಕೆ ಒಂದಿಟ್ಟು ಅಲ್ಲೇ ಬಾಜು ಚಾ ಅಂಗಡಿಗೆ ಚಾ ಕುಡಿಯಾಕ ಬಂದೀವಿ. ಆದ್ರೆ ಚಾ ಅಂಗಡಿ ಅಣ್ಣ ಇವ ಯಾರೇ ಅಂತ ಕೇಳಿದ. ಅಣ್ಣಾಗ ಒಂದಿಟ್ಟು ಇಂಟ್ರೊಡಕ್ಷನ್ ಕೊಟ್ಟು ಮಾಲಿ ತೊಗೊಂಡು ಅಲ್ಲಿಂದ ಹೊಂಟಿವಿ. ಇದ ನೋಡ್ರಪ್ಪ, ಇದು ತುಂಗಭದ್ರಾ ನದಿ. ಇದು ಗುತ್ತಲ ಮತ್ತು ಹೂವಿನ ಹಡಗಲಿ ಹೋಗೋ ರೂಟ್ನ್ಯಾಗ ಬರ್ತೈತಿ. ಹಂಗೆ ಬ್ರಿಡ್ಜ್ ಮೇಲೆ ನಿಂತ ಸ್ವಲ್ಪ ವಿಡಿಯೋ ತಗೊಂಡು ನಾವು ಸ್ವಲ್ಪ ಸೆಲ್ಫಿ ಹೊಡ್ಕೊಂಡು ಸೀದಾ ಹೊಂಟೀವ್ರಿ ನಮ್ಮ ಶ್ರೀ ಕುರುವತ್ತಿ ಬಸವೇಶ್ವರ ಅವರ ಗುಡಿಗೆ. ಆ ಕಡೆ ಈ ಕಡೆ ಬೈಕ್ನಾಗ ಹೊಳ್ಳಾಡ್ಕೊಂತ ಕಡೆಗೂ ಬಂದು ತಲುಪಿದ್ದೀವಿ ನಮ್ಮ ಗುಡಿಗೆ. ನಮ್ಮ ಅವ್ರಿಗೆ ಹೇಳ್ತಿದ್ವಿ ಮನೆಯಾಗಿದ್ದಾಗ ಸ್ವಲ್ಪ ವಾಕಿಂಗ್ ಮಾಡುವ, ಒಂದಿಟ್ಟು ಎಲ್ಲರೂ ಮಾರ್ಕೆಟ್ ಹೋಗಿ ನಡ್ಕೊತ ಹೋಗುವ ಅಂತ ಹೇಳಿದ್ರು ಕೇಳ್ತಿದ್ದಿಲ್ಲ. ಬರೀ ಗಾಡಿ ಮೇಲೆ ಗಾಡಿನ ಇದನ್ನು ಮಾಡ್ಕೊಂಡಿದ್ರು ಅವ್ರು. ಆದ್ರೆ ಈಗ ಒಂದು 300 ಮೀಟ್ರ್ ಎತ್ತರದಾಗೈತಿ ಗುಡಿ. ಅದನ್ನು ಹತ್ತಸಾಕ ಹಚ್ಚೇನಿಗೆ ಈಗ ಒದ್ದಾಡೋದು ನೋಡ್ರಿ ಅವ್ರು. ಅಟ್ಟು 200 ಮೀಟ್ರ್ ನಡ್ಯಾಕ ಆ ನಮೂನಿ ದಮ್ ಹಚ್ಕೊಂಡವ್ರು. ಅವ್ರು ಒದ್ದಾಡೋದು ಈ ವಿಡಿಯೋದಾಗ ಹಾಕಿಲ್ಲ, ಆದರೂ ದಮ್ ಹತ್ತಿದ್ರು. ಸ್ವಲ್ಪ ಸ್ಮೈಲ್ ಕೊಟ್ಕೊಂತ ಬಂದೀವಪ್ಪ ದ್ವಾರ ಬಾಗ್ಲಕ್ಕೆ. ಬರ್ರಿ ಈ ಗುಡಿ ಬಗ್ಗೆ ಸ್ವಲ್ಪ ತಿಳ್ಕೊಂಬರ್ನಂತೆ. ಇದು ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕುರುವತ್ತಿ ಎಂಬ ಗ್ರಾಮದಾಗ ಬರ್ತೈತಿ. ಮತ್ತು ಈ ಗ್ರಾಮ ತುಂಗಭದ್ರಾ ನದಿ ದಂಡೆ ಮೇಲೆ ಐತ್ ನೋಡ್ರಿ. ಮತ್ತು ಈ ಗುಡಿ ಯಾವಾಗಿಂದ ಅಂದ್ರೆ 12ನೇ ಶತಮಾನದಾಗಿಂದ ಐತ್ ನೋಡ್ರಿಪ್ಪ. ಮತ್ತು ಬಸವಣ್ಣ ಗುಡಿ ಅಭಿಮುಖವಾಗಿ ಮಲ್ಲಿಕಾರ್ಜುನ ಗುಡಿ ಐತಿ. ಮತ್ತು ಈ ಗುಡಿ 12ನೇ ಶತಮಾನದಾಗ ಚಾಲುಕ್ಯರ ಸಾಮ್ರಾಜ್ಯದಾಗ ನಿರ್ಮಾಣ ಆಗೈತಿ ನೋಡ್ರಿಪ್ಪ. ಈ ಗುಡಿದ ಇತಿಹಾಸ ಭಾಳ ಆಳವಾಗಿ ಮತ್ತು ಅದ್ರ ಬಗ್ಗೆ ಸ್ವಲ್ಪರ ಮಟ್ಟಿಗೆ ತಿಳ್ಕೊಂಡಷ್ಟು ನಿಮ್ಮ ಮುಂದೆ ಹೇಳತ್ತೇನೆ ನೋಡ್ರಿ. ಆಗಿನ ಕಾಲದಾಗ ಅಂದ್ರೆ 12ನೇ ಶತಮಾನದಾಗ ಚಾಲುಕ್ಯರ ರಾಜ ಸೋಮೇಶ್ವರ ಈ ಕುರುವತ್ತಿ ಗ್ರಾಮದಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಂತ. ಮತ್ತು ಆತನ ಉತ್ತರಾಧಿಕಾರಿಯಾದ 6ನೇ ವಿಕ್ರಮಾದಿತ್ಯನ ಮೂಲಕ ಅವನ ನೆನಪು ಸಂಬಂಧ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡ್ಯಾರಂತ. ಮತ್ತು ಇದ್ರ ಒಳಗ ಗಣಪತಿ ಸೇರಿ ಒಂದಿಷ್ಟು ದೇವರ ವಿಗ್ರಹ ಕೆತ್ತಾರ. ಮತ್ತು ನೋಡಾಕ ಮಾತ್ರ ಬೆಂಕಿ ಅದಾವು.
ಬೇಕಂದ್ರ ಲಾಸ್ಟ್ ವಿಡಿಯೋದಾಗ ಹಾಕಿರ್ತೇನೆ, ಎಲ್ಲಾರು ತಪ್ಪಲಾರ ನೋಡ್ರಿ. ಅದ್ರ ಒಳಗ ಹಳಗನ್ನಡ ಕೆತ್ತನೆ ಕೂಡ ಮಾಡ್ಯಾರ. ಮತ್ತ ಅಪೋಸಿಟ್ ಇರೋದ ನಮ್ ಬಸವಣ್ಣನ ಗುಡಿ ನೋಡ್ರಿ. ನಮ್ ಬಸವಣ್ಣ ಬಾರಿ ಅಂದ್ರ ಬಾರಿ ಹೈಟ್ ಅದಾನ, ಅಂದಾಜ್ ಒಂದ್ 6 ಫುಟ್ ಅದಾನ ನೋಡ್ರಿ. ಮತ್ತೆ ಈ ಗುಡಿನ ಮೊದಲ ಒಂದು ಕಮಿಟಿ ಅವ್ರನ್ನ ನಡೆಸಿದ್ರೆ, ಈಗ ಇದನ್ನ ಗೌರ್ಮೆಂಟ್ ಅಂಡರ್ ತಗೊಂಡಾರ. ಇದನ್ನ ನೋಡ್ರಪ್ಪ, ಇಷ್ಟ ಐತಿ ನಮ್ಮ ಈ ಗುಡಿ ಇತಿಹಾಸ. ದರ್ಶನ ಎಲ್ಲಾ ಮುಗಿಸ್ಕೊಂಡ ಹಂಗ ಸ್ವಲ್ಪ ದಾರ್ಯಾಗ ಎಳ್ನೀರ್ ಕೊಡುವಂತ ಸೀದಾ ಮನಿ ಕಡೆ ಹೊಂಟಿವಿ. ಇಷ್ಟಿತ್ ನೋಡ್ರಿ ಇವತ್ತಿನ ದಿನ. ಇನ್ನೊಂದು ಹೇಳೋದ್ ಮರ್ತೇನೆ ನೋಡ್ರಿ, ನಿಮಗ ಈ ವಿಡಿಯೋದಾಗ ಏನಾರ ತಿದ್ದುಪಡಿ ಇದ್ರ ಸ್ವಲ್ಪ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ, ನಾವು ಸ್ವಲ್ಪ ತಿದ್ದುಕೊಂತೇವೆ. ಜೈ ಶ್ರೀರಾಮ್.